ಈ ವಿಡಿಯೋದಲ್ಲಿ ನಾವು ಹಲವಾರು ವಿಷಯ ಕಲಿತೀವಿ. ಹಾಗಾಗಿ ಈ ವಿಡಿಯೋದಲ್ಲಿರುವಂಥ ಪ್ರತಿಯೊಂದು ವಿಷಯನೂ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮುಂದುವರಿಬೇಕು. ಯಾಕಂತ ಹೇಳಿದ್ರೆ ಇನ್ನು ಮತ್ತೊಂದು ಸತಿ ಹೇಳೋಕ್ಕೆ ಹೋಗಲ್ಲ. ಸೈನ್ ಇನ್ವರ್ಸ್ ಆಫ್ ಎಕ್ಸ್, ಇದರ ರೇಂಜು ಮತ್ತು ನಮ್ಮ ಡೊಮೇನು ಅರ್ಥ ಮಾಡ್ಕೊಳೋಕ್ಕೆ ಮೊದಲಾಗಿ ಸೈನನ್ನು ನೋಡೋಣ. ಸೈನಲ್ಲಿ ಇನ್ಪುಟ್ ವ್ಯಾಲ್ಯೂ ಯಾವ ಆ್ಯಂಗಲ್ ಬೇಕಾದ್ರೂ ಆಗ್ಬೋದು ಅಲ್ವಾ, -∞ +∞ವರೆಗೂ. ಇವಾಗ ರೇಂಜ್ ಏನಪ್ಪ, ಇದು ಔಟ್ಪುಟ್ ಏನಪ್ಪ ಅಂತ ಹೇಳಿದ್ರೆ 1ಇಂದ -1ವರೆಗೂ ಹೋಗುತ್ತೆ ಅಲ್ವಾ. ಸೊ ಈ ರೀತಿಯಲ್ಲಿ ಹೆಚ್ಚು ಕಮ್ಮಿ ಹಾಕ್ಕೊಂಡು ಹೋಗುತ್ತೆ, ಸರಿ ತಾನೆ. ಸೊ ಬೇಸಿಕಲಿ ಸೈನ್ ಆಫ್ ಎಕ್ಸ್ ಮ್ಯಾಪ್ಸ್ ಇನ್ ಆ್ಯಂಗಲ್ಸ್ ಟು ರಿಯಲ್ ನಂಬರ್ ವ್ಯಾಲ್ಯೂಸ್ ಬಿಟ್ವೀನ್ -1 to 1, ಸರಿನಾ. ಸೊ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಏನು ಮ್ಯಾಪ್ ಮಾಡುತ್ತೆ, -1 to 1 ಟು ಆ್ಯಂಗಲ್ಸ್. ಈ ರೀತಿಯಲ್ಲಿ ಉಲ್ಟಾ ಮ್ಯಾಪ್ ಆಗುತ್ತೆ, ಸರಿ ತಾನೆ. ಮತ್ತು ಮುಂದೆ ಗ್ರಾಫ್ ಹೇಗೆ ಕಾಣುತ್ತೆ. ಗ್ರಾಫು ಸೈನ್ ಇನ್ವರ್ಸ್ ಆಫ್ ಎಕ್ಸದು ಇನ್ಪುಟ್ ವ್ಯಾಲ್ಯೂ ನೋಡ್ಬೋದು ಇಲ್ಲಿ, -1 to 1. ಅದೇ ತಾನೇ ನಾವು ಮಾತಾಡಿದಲ್ಲಿ. ಔಟ್ಪುಟ್ ವ್ಯಾಲ್ಯೂ ಏನು ಬರುತ್ತೆ, ಆ್ಯಂಗಲ್ಸು, ಆಯಿತಾ. ಸೊ ಈ ಗ್ರಾಫಲ್ಲಿ ಇರೋವಂಥ ಸ್ಲೈಡರು ಏನು ವ್ಯತ್ಯಾಸ ಮಾಡುತ್ತೆ ಅಂತ ಹೇಳಿದ್ರೆ, ಏನು ಹೆಚ್ಚು ಕಮ್ಮಿ ಮಾಡ್ಬೋದು ನಾನು ಅಂತ ಹೇಳಿದ್ರೆ ವೈ ವ್ಯಾಲ್ಯೂನ. ಸೊ ನಾನು ವೈ ವ್ಯಾಲ್ಯೂ ಹಲವಾರು ಆ್ಯಂಗಲ್ಸ್ ಕೊಡ್ಬೋದು, ಅದು ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಇದನ್ನು ಹಿಂದೆ ಮುಂದೆ ಮಾಡುತ್ತೆ, ಸರಿನಾ. ಸೊ ವಿ ಆರ್ ವೇರಿಂಗ್ ವೈ ವ್ಯಾಲ್ಯೂ, ಆ್ಯಂಗಲ್ನ ನಾವು ವೇರಿ ಮಾಡ್ತಾಯಿದ್ದೀವಿ. ಆಯಿತು, ಸರಿ. ಇವಾಗ ಈ ಗ್ರಾಫಲ್ಲಿ ಒಂದು ತೊಂದರೆ ಇದೆ, ಇದನ್ನು ಅರ್ಥ ಮಾಡ್ಕೊಂಡು ಮುಂದುವರಿಬೇಕು ನಾವು. ಏನಿರ್ಬೋದು ಯೋಚನೆ ಮಾಡಿ. ಏನೇ ತಿಳಿತಾ. ಮೊದಲೇದಾಗಿ ನಮ್ಮ ರಿಲೇಷನ್ ಡೆಫಿನೇಷನ್ ನೋಡೋಣ, ಮತ್ತು ಫಂಕ್ಷನ್ದು. ಆ್ಯಕ್ಚುಲಿ ಫಂಕ್ಷನ್ ಡೆಫಿನೇಷನ್ ನೋಡ್ತಾ ಇದ್ದೀವಿ. ಆ ರಿಲೇಷನ್ ಬಿಕಮ್ಸ್ ಅ ಫಂಕ್ಷನ್ ಯಾವಾಗ, ಬಿಕಮ್ಸ್ ಅ ಫಂಕ್ಷನ್ ವೆನ್ ಈಚ್ ಇನ್ಪುಟ್ ವ್ಯಾಲ್ಯೂ maps to an unique output value. ಯೂನಿಕ್ ಅಂತ ಹೇಳಿದ್ರೆ ಏನು, ಯೂನಿಕ್ ಅಂತ ಹೇಳಿದ್ರೆ ಏನಂತ ಹೇಳ್ಬೋದು ಅದನ್ನು, ಒಂದೇ ಒಂದು ಅಂತ ಹೇಳಿ ಅಂತ ಹೇಳ್ತು ಅಂದರೆ ಇಲ್ಲಿ ಯಾಕೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಹೇಳ್ತೀನಿ. ಇವಾಗ ನಾನು ಇನ್ಪುಟ್ ವ್ಯಾಲ್ಯೂ -0.5 ಕೊಟ್ಟೆ ಅಂತ ತಿಳ್ಕೊಳ್ಳಿ. ಸೊ ಈ ಲೈನು ಎಲ್ಲಿ ಗ್ರಾಫ್ನೆಲ್ಲ ಕಟ್ ಮಾಡುತ್ತೋ ಅದು ನಮ್ಮ ಔಟ್ಪುಟ್ ವ್ಯಾಲ್ಯೂ ಆಗುತ್ತೆ. ಸೊ ದಿಸ್ ಇಸ್ ಒನ್ ಔಟ್ಪುಟ್ ವ್ಯಾಲ್ಯೂ, 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 ದಿಸ್ ಇಸ್ ಒನ್ ಔಟ್ಪುಟ್ ವ್ಯಾಲ್ಯೂ. ಇವೆಲ್ಲ ಪಾಸಿಬಲ್ ಔಟ್ಪುಟ್ ವ್ಯಾಲ್ಯೂಸ್ ಆಗುತ್ತೆ, ಆಯಿತಾ. ಆದರೆ ಇದು ತೊಂದರೆ ಏನಕ್ಕೆ ಅಂತ ಹೇಳಿದ್ರೆ, ಡೆಫಿನೇಷನ್ ಪ್ರಕಾರ ಒಂದೇ ಒಂದು ಔಟ್ಪುಟ್ ವ್ಯಾಲ್ಯೂ ಇರಬೇಕು. ಮತ್ತು ನಮ್ಮ ಹೆಡ್ಡಿಂಗ್ ಏನೋ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಬಟ್ ಇದು ಫಂಕ್ಷನ್ ಅಲ್ವಲ್ಲ, ಈ ಡೆಫಿನೇಷನ್ ಪ್ರಕಾರ ಇದು ಫಂಕ್ಷನ್ ಅಲ್ಲ. ಯಾಕಂತ ಹೇಳಿದ್ರೆ ಒಂದು ಇನ್ಪುಟ್ಗೆ ಹಲವಾರು ಔಟ್ಪುಟ್ ಇದೆ, ಅದೇಗೆ ಫಂಕ್ಷನ್ ಆಗುತ್ತೆ. ಸೊ ಇದನ್ನು, ಈ ಸೈನ್ ಇನ್ವರ್ಸ್ನ ನಮ್ಮ ಫಂಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ವಿಲ್ ಮೇಕ್ ಯೂಸ್ ಆಫ್ ಯಾವ್ದು ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ ಕಾನ್ಸೆಪ್ಟ್ ಕಾಲ್ ಎಸ್ ಬ್ರಾಂಚಸ್, ಸರಿನಾ. ಬ್ರಾಂಚ್ ಅಂತ ಹೇಳೋ ಕಾನ್ಸೆಪ್ಟು ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ ನಮಗೆ ಟು ಹೆಲ್ಪ್ ಅಸ್ ವಿತ್ ದಿಸ್. we make use of branches. ಬ್ರಾಂಚಸ್ ಅಂತ ಹೇಳಿದ್ರೆ ಏನೋ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಬ್ರಾಂಚಸ್ ಅಂತ ಹೇಳಿದ್ರೆ ದ ಬ್ರಾಂಚ್ ಆಫ್ ಅ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆರ್ ಡಿಫ್ರೆಂಟ್ ರೇಂಜಸ್ ಆಫ್ ಫಂಕ್ಷನ್ ದಟ್ ಪ್ರೊಡ್ಯೂಸಸ್ ಯೂನಿಕ್ ಔಟ್ಪುಟ್ ವ್ಯಾಲ್ಯೂಸ್ ಅಂತ ಹೇಳ್ತು ಅಂದರೆ, ಇವಾಗ ಇಲ್ಲಿಂದ ಶುರು ಮಾಡ್ತೀನಿ. -7π/2 ಟು -π/2 ಈ ಔಟ್ಪುಟ್ ವ್ಯಾಲ್ಯೂಸ್ ಮಾತ್ರ ತೊಗೊಂತು ಅಂತ ಹೇಳಿದ್ರೆ, ಈ ಭಾಗದಲ್ಲಿರೋವಂಥ ರೇಂಜ್ ಆಫ್ ವ್ಯಾಲ್ಯೂಸ್ ತೊಗೊಂತು ಅಂತ ಹೇಳಿದ್ರೆ, ಇದನ್ನೆಲ್ಲ ಇನ್ಪುಟ್ಟು ರೆಪ್ರೆಸೆಂಟ್ ಮಾಡುವಂಥ ಔಟ್ಪುಟ್ ವ್ಯಾಲ್ಯೂ ಕೆಪಾಸಿಟಿ ಇದೆ ಇದಕ್ಕೆ. ಸೊ ಇಟ್ ಈಸ್ ಏಬಲ್ ಟು ರೆಪ್ರೆಸೆಂಟ್ ಆಲ್ ದ ಔಟ್ಪುಟ್ ವ್ಯಾಲ್ಯೂಸ್ ಅಂತ ಹೇಳ್ತು ಅಂದರೆ -1ಇಂದ 1ವರೆಗೂ, -1ಇಂದ 1ವರೆಗೂ ರೆಪ್ರೆಸೆಂಟ್ ಮಾಡೋವಂಥ ವ್ಯಾಲ್ಯೂಸ್ ಇದೆ ಇದು, ಆಯಿತಾ. ಅಂತ ಹೇಳ್ತು ಅಂದರೆ -5π/2 or 7π/2 ಇಲ್ಲಿ
ಟಿಲ್ -5π/2. ಈ ಪರ್ಟಿಕ್ಯುಲರ್ ವ್ಯಾಲ್ಯೂಸು ಇದರಲ್ಲಿರೋಂಥ ಮಧ್ಯದಲ್ಲಿರೋಂಥ ವ್ಯಾಲ್ಯೂಸು ಇನ್ಕ್ಲೂಡಿಂಗ್ ದೋಸ್ ವ್ಯಾಲ್ಯೂಸ್ ವಿಲ್ ಬಿ ಏಬಲ್ ಟು ರೆಪ್ರೆಸೆಂಟ್ ಆಲ್ ದ ಇನ್ಪುಟ್ ವ್ಯಾಲ್ಯೂಸ್ ಅಲ್ವಾ. ಅಂತ ಹೇಳಿದ್ರೆ ಸೈನ್ ಇನ್ವರ್ಸ್ ಆಫ್ ಹಾಫ್ ಕೊಡ್ತು ಅಂತ ಹೇಳಿದ್ರೆ ದಿಸ್ ಈಸ್ ಅ ಪಾಸಿಬಿಲಿಟಿ. ಈ ವ್ಯಾಲ್ಯೂ ನಾನು ಕೊಡ್ಬೋದು. ಸೈನ್ ಇನ್ವರ್ಸ್ ಆಫ್ 1 ಕೊಡ್ತು ಅಂತ ಹೇಳಿದ್ರೆ ಇದು ಬರುತ್ತೆ ಔಟ್ಪುಟ್ಟು. ಸೊ ಇದರಲ್ಲಿರೋಂಥ ಎಲ್ಲ ವ್ಯಾಲ್ಯೂಸ್ ನಮಗೆ ಸೆಟ್ ಆಫ್ ಔಟ್ಪುಟ್ ವ್ಯಾಲ್ಯೂಸ್ ಕೊಡುತ್ತೆ ವಿಚ್ ವಿಲ್ ಬಿ ಏಬಲ್ ಟು ರೆಪ್ರೆಸೆಂಟ್ ಇನ್ಪುಟ್ ವ್ಯಾಲ್ಯೂಸ್. ಮತ್ತೊಂದು ಇಲ್ಲಿಂದ -5π/2 ಇಂದ -3π/2 ಇಲ್ಲಿಂದ ಇವಾಗ ಇಲ್ಲಿವರೆಗೂ ಹೋಯಿತು ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಮೂವ್ ಮಾಡಿದ್ರಿ ನಾವು -1 ಇಂದ 1ವರೆಗೂ ಮೂವ್ ಮಾಡಿದ್ರಿ. ಸೊ ಇದು ಕೂಡ ದಿಸ್ ಈಸ್ ಆಲ್ಸೋ ಅ ಪಾಸಿಬಲ್ ಸೆಟ್ ಆಫ್ ವ್ಯಾಲ್ಯೂಸ್. ಇದು ನಮ್ಮ ಸೆಟ್ ಆಫ್ ಔಟ್ಪುಟ್ ವ್ಯಾಲ್ಯೂಸ್ ಅಂತ ಹೇಳ್ಬೋದು ಅಲ್ವಾ. ಈ ಭಾಗ ಮಾತ್ರ ಇದೊಂದು ತೊಗೊಂಡ್ರೆ ಸಾಕು ನನಗೆ. ಐ ವಿಲ್ ಬಿ ಏಬಲ್ ಟು ರೆಪ್ರೆಸೆಂಟ್ ಆಲ್ ದ ಇನ್ಪುಟ್ ವ್ಯಾಲ್ಯೂಸ್. ನಾನು ಏನೇ ಇನ್ಪುಟ್ ವ್ಯಾಲ್ಯೂ ಕೊಟ್ಟರು ಈ ಸೆಟ್ ಆಫ್ ವ್ಯಾಲ್ಯೂಸ್ ಉಪಯೋಗಿಸ್ಕೊಂಡು ನಾನು ಔಟ್ಪುಟ್ ಉತ್ತರ ಬರೀಬೋದು. ಸರಿನಾ. ಅದೇ ರೀತಿಯಲ್ಲಿ ನಾನು ಮತ್ತೊಂದು ಇಲ್ಲಿಂದ -3π/2 ಇಂದ ಎಲ್ಲಿ ನಿಲ್ಲುತ್ತಿದ್ದೋ -π/2 ಇದೊಂದು ಪಾಸಿಬಿಲಿಟಿ. -π/2 ಇಂದ π/2 ಇಲ್ಲಿವರೆಗೂ ಮತ್ತೊಂದು ಪಾಸಿಬಿಲಿಟಿ. -π/2 ಇಂದ π/2. ಸೊ ಇದೇ ರೀತಿಯಲ್ಲಿ ನಾನು ಹಲವಾರು ಬ್ರಾಂಚಸ್ ಬರುತ್ತೆ. ಸರಿನಾ. ಮತ್ತೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ +7π/2 ಇಂದ +9π/2 ಇದೊಂದು ಬ್ರಾಂಚು ಕೂಡ ಬರುತ್ತೆ. ಹೋಗ್ತಾನೆ ಇರುತ್ತೆ ಅದು. ಸರಿನಾ. ಸೊ ದಿಸ್ ಈಸ್ ಒನ್ ಬ್ರಾಂಚ್ ಇಲ್ಲಿಂದ ಇಲ್ಲಿವರೆಗೂ ಮತ್ತು ಇಲ್ಲಿಂದ ಶುರುವಾಯಿತು ಅಂತ ಹೇಳಿದ್ರೆ ಮುಂದಿನ ಪಾಯಿಂಟ್ವರೆಗೂ ದಿಸ್ ಈಸ್ ಅನದರ್ ಬ್ರಾಂಚ್. ಸೊ ಇಟ್ ಈಸ್ ನೆವರ್ ಎಂಡಿಂಗ್. ಸೊ ಇದೊಂದು ಈ ಥರ ರೇಂಜ್ ಆಫ್ ವ್ಯಾಲ್ಯೂಸ್ ಸಣ್ಣ ಪುಟ್ಟು ಗ್ಯಾಪ್ ಇರುತ್ತಲ್ಲ ಈ ಥರ ಇಲ್ಲಿಂದ ಇಲ್ಲಿವರೆಗೂ ಅಂಥೇಳಿ ಈ ಥರ ಎಲ್ಲ ವ್ಯಾಲ್ಯೂಸ್ಗೂ ನಾವು ಬ್ರಾಂಚಸ್ ಅಂತ ಹೇಳಿ ಕರಿತೀವಿ. ಸೊ ಹೇಳಬೇಕು ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಡಿಫೈನ್ ಮಾಡ್ಬೋದು ಅವ್ರು ಬರೀಬೋದು. ಇದ್ರ ಬಗ್ಗೆ ಮಾತಾಡ್ಬೋದು. ಏನಂತ ಹೇಳಿದ್ರೆ ಬೈ ಪಿಕ್ಕಿಂಗ್ ಅ ಬ್ರಾಂಚ್ and -1 and 1 as the domain we get to convert sin inverse of x ಈ ಗ್ರಾಫ್ ಪ್ರಕಾರ ಇಟ್ ಇಸ್ ನಾಟ್ ಅ ಫಂಕ್ಷನ್ into a function. ಸರಿನಾ. ಯಾವುದೋ ಒಂದು ಬ್ರಾಂಚು ಮತ್ತು ಈ ಡೊಮೈನ್ ವ್ಯಾಲ್ಯೂ ಏನು ಬರುತ್ತಿಲ್ಲಿ -1 to 1 ಯಾವುದೋ ಒಂದು ಬ್ರಾಂಚು ಮತ್ತು ಈ ಡೊಮೈನ್ ತೊಗೊಂತು ಅಂತ ಹೇಳಿದ್ರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬಿಕಮ್ಸ್ ಅ ಫಂಕ್ಷನ್ ಆಗೋಗುತ್ತೆ ಅದು. ಆಯಿತಾ. ಸೊ ಇನ್ನೊಂದು ರೀತಿಯಲ್ಲಿ ಇದನ್ನು ಹೇಳ್ತೀನಿ ನೋಡಿ. ಅಕಸ್ಮಾತಿಗೆ ನಿಮ್ಗೆ ಯಾರನ್ನ ಬಂದು ನಾನು ನಿಮಗೆ -12 ಕೊಡ್ತಾಯಿನಿ ಸೈನ್ ಇನ್ವರ್ಸ್ ಆಫ್ -12 ಏನು ಅಂತ ಹೇಳಿ ನೀವೇನು ಕೇಳಬೇಕು ಅಂತ ಹೇಳಿದ್ರೆ ಬ್ರಾಂಚ್ ಯಾವುದು ಅಂತ ಹೇಳಿ ಅವರು ನೋಡೋ ಬ್ರಾಂಚು -7π/2 to -π/2 ತೊಗೊಳಪ್ಪ ಅಂಥೇಳಿ ಆ ಥರ ಹೇಳಿದ್ರು ಅಂದರೆ ನಿಮ್ಮ ಔಟ್ಪುಟ್ ಬಂದು ಇದಾಗುತ್ತೆ. ಅವರಿಲ್ಲ -5π/2 to -3π/2 ಇದು ಕೊಡ್ತು ಅಂತ ಹೇಳಿದ್ರೆ ನಿಮ್ಮ ಔಟ್ಪುಟ್ ಇದಾಗುತ್ತೆ. ಅವರಿಲ್ಲ -π/2 to π/2 ಕೊಡ್ತು ಅಂತ ಹೇಳಿದ್ರೆ ನಿಮ್ಮ ಔಟ್ಪುಟ್ಟು ಇದಾಗುತ್ತೆ. ಸರಿನಾ. ಸೊ ನಿಮ್ಮ ಔಟ್ಪುಟ್ಟು ಯಾವ ಬ್ರಾಂಚ್ ಕೊಡ್ತಾರೋ ಅದ್ರ ಮೇಲೆ ಡಿಪೆಂಡು. ಅಕಸ್ಮಾತ್ ಯಾವ ಬ್ರಾಂಚ್ ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳಿ. ನಿಮ್ಮ ಯಾವ ಬ್ರಾಂಚು ಮೆನ್ಷನ್ ಮಾಡಿಲ್ಲ ಸ್ಟ್ಯಾಂಡರ್ಡ್ ಬ್ರಾಂಚ್ ಅಂತ ಹೇಳ್ತಾರೆ ಅಂತ ತಿಳ್ಕೊಳ್ಳಿ. ಈ ಸ್ಟ್ಯಾಂಡರ್ಡ್ ಬ್ರಾಂಚ್ ಅಂತ ಹೇಳಿದ್ರೆ ದ ಆ್ಯಕ್ಚುಲ್ ಐಡಿಯಾ ಆಫ್ ಸ್ಟ್ಯಾಂಡರ್ಡ್ ಬ್ರಾಂಚ್ ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಬ್ರಾಂಚ್ ಅಂತ ಹೇಳಿದ್ರೆ ಈ ಕ್ಯಾಲ್ಕುಲೇಟ್ರ್ ಉಪಯೋಗಿಸ್ಕೊಂಡು ನಾವು ಸೈನ್ ಇನ್ವರ್ಸ್ ಆಫ್ -12 ಕೊಡ್ತು ಅಂದರೆ ಇಲ್ಲಿ ಯಾವ ಔಟ್ಪುಟ್ ನೋಡಿಸುತ್ತೆ ಅಂದರೆ ಇಟ್ ವಿಲ್ ಬಿ ಅ ವ್ಯಾಲ್ಯೂ ವಿಚ್ ಈಸ್ ಬಿಟ್ವೀನ್ ಒನ್ ಆಫ್ ದಿಸ್ ಯಾವುದು ಇರ್ಬೋದು ಹೇಳಿ ಇದು ದಿಸ್ ಈಸ್ ಯುವರ್ ಪ್ರಿನ್ಸಿಪಲ್ ಬ್ರಾಂಚ್. ಸೊ ನಿಮ್ಮ ಕ್ಯಾಲ್ಕುಲೇಟ್ರಲ್ಲಿ ಈ ಬ್ರಾಂಚಿನ ವ್ಯಾಲ್ಯೂಸ್ ನೋಡಿಸುತ್ತೆ. ರೀಸನ್ ಏನಕ್ಕಪ್ಪ ಇದನ್ನೇ ಚೂಸ್ ಮಾಡ್ತಾಯಿದ್ದಾರೆ ಅಂತ ಹೇಳಿದಾಗ ರೀಸನ್ ಬಗ್ಗೆ ಯೋಚನೆ ಮಾಡ್ತು ಅಂದರೆ ಇದನ್ನು ನೀವು ಯೂನಿಟ್ ಸರ್ಕಲ್ ಕಾನ್ಸೆಪ್ಟನ್ನ ಉಪಯೋಗಿಸ್ಕೊಂಡು ಅರ್ಥ ಮಾಡ್ಕೊಬೋದು. ಸರಿನಾ. ಮತ್ತೊಂದು ಸತಿ ಹೇಳ್ತೀನಿ ನೋಡಿ. ಹಾಂ, ಇದು ಗ್ರಾಫ್ನ ಬದಲಾಯಿಸೋಣ. ಇಲ್ಲಿ ನಾವು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಲ್ವಾ.
ಸೊ ಸೈನ್ ಇನ್ವರ್ಸ್ ಆಫ್ ಎಕ್ಸಲ್ಲಿ ನಮ್ಮ ಡೊಮೇನ್ ಮತ್ತು ರೇಂಜು ಪಿಕ್ ಮಾಡ್ಕೊಂಡ್ರಿ ನಾವು. ಸೊ ರೇಂಜ್ ಬಂದು -π/2 ಟು +π/2 ಮತ್ತು ಡೊಮೇನ್ ಬಂದು ರೇಂಜ್ ಮತ್ತು ಡೊಮೇನ್ -1 to 1, ಅದೇನು ಬದಲಾಗಲ್ಲ ಅದು. ಈ ಥರ ಇದ್ದಾಗ ನಾವು ಪ್ರಿನ್ಸಿಪಲ್ ಬ್ರಾಂಚ್ ತೊಗೊಂತು ಅಂತ ಹೇಳಿದ್ರೆ ನಮ್ಮ ಗ್ರಾಫು ಈ ರೀತಿಯಲ್ಲಿ ಕಾಣುತ್ತೆ. ಆಯ್ತಾ ಹುಡುಗರ? ಸೊ ಈ ರೀತಿಯಲ್ಲಿ ಕಾಣುತ್ತೆ ನಮ್ಮ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಗ್ರಾಫು. ಸೊ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ವಿಲ್ ಮ್ಯಾಪ್ ಫ್ರಮ್ -1 to 1 ಟು ಆ್ಯನ್ ಆ್ಯಂಗಲ್, ಟು ಆ್ಯಂಗಲ್ಸ್ ಹೇಳಬೇಕು ಅಂತ ಹೇಳಿದ್ರೆ. ಹಾಗಾಗಿ ಇದರ ಡೊಮೇನ್ ವ್ಯಾಲ್ಯೂಸ್ ಬಂದು -1 to 1, ಇದರ ರೇಂಜ್ ವ್ಯಾಲ್ಯೂ ಬಂದು ಹಲವಾರು ರೇಂಜ್ ವ್ಯಾಲ್ಯೂಸ್ ಸಾಧ್ಯತೆ ಇದೆ. ಸೊ ಈ ಹಲವಾರು ರೇಂಜ್ ವ್ಯಾಲ್ಯೂ ಪಾಸಿಬಿಲಿಟಿ ಅಂತ ಕರಿತೀವಿ ನಾವು, ಬ್ರಾಂಚಸ್ ಅಂತ ಹೇಳಿ ಕರಿತೀವಿ. ಈ ಪ್ರತಿಯೊಂದು ಬ್ರಾಂಚು ಯಾವುದನ್ನು ಒಂದು ಬ್ರಾಂಚ್ ನಾನು ಚೂಸ್ ಮಾಡ್ತು ಅಂತಂದರೆ, ಒಂದು ಯಾವುದನ್ನು ತೊಗೊಂತು ಅಂತ ಹೇಳಿದ್ರೆ, ದಟ್ ಬಿಕಮ್ಸ್ ಅ ಸೈನ್ ಇನ್ವರ್ಸ್ ಆಫ್ ಫಂಕ್ಷನ್. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬಿಕಮ್ಸ್ ಅ ಫಂಕ್ಷನ್. ನಾವು ಎಲ್ಲ ಬ್ರಾಂಚ್ ತೊಗೊಳಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಇಟ್ ವಾಂಟ್ ಬಿ ಅ ಫಂಕ್ಷನ್. ಅವಾಗ ಹಲವಾರು ಔಟ್ಪುಟ್ ಬಂದ್ಬಿಡುತ್ತೆ. ದಟ್ ಈಸ್ ನಾಟ್ ಫೀಸಿಬಲ್, ಅದು ಒಳ್ಳೆಯದಲ್ಲ ಅದು. ಹಾಗಾಗಿ ವಿ ಹ್ಯಾವ್ ಸೋ ಮೆನಿ ಬ್ರಾಂಚಸ್ ಅಂತ ಹೇಳ್ಬೋದು. ಇದರಲ್ಲಿ ಒಂದು ಪರ್ಟಿಕ್ಯುಲರ್ ಬ್ರಾಂಚು ನಾವು ಪ್ರಿನ್ಸಿಪಲ್ ಬ್ರಾಂಚ್ ಅಂತ ಹೇಳಿ ಕರಿತಾ ಇದ್ದೀವಿ. ಅದನ್ನು ಒಂದು ರೀಸನ್ಗೋಸ್ಕರ ಚೂಸ್ ಮಾಡ್ತೀವಿ. ಸೊ ಅದು ಸ್ವಲ್ಪ ಯೋಚನೆ ಮಾಡ್ತು ಅಂತ ಹೇಳಿದ್ರೆ ಏನು ರೀಸನ್ ಇರ್ಬೋದು ಅಂಥೇಳಿ, ಇದೆಲ್ಲ ಬೇಸಿಕ್ಸ್ ಗೊತ್ತಿತ್ತು ಅಂತ ಹೇಳಿದ್ರೆ ಆರಾಮಾಗಿ ಅರ್ಥ ಆಗುತ್ತೆ. ಸರಿನಾ? ಪ್ರತಿಯೊಂದು ವಿಷಯನೂ ಬರ್ಕೊಳ್ಳಿ, ಏನೂ ಮಿಸ್ ಮಾಡೋಂಗಿಲ್ಲ. ಇದನ್ನೆಲ್ಲ ಇನ್ನು ಮತ್ತೊಂದು ಸತಿ ರಿಪೀಟ್ ಮಾಡಲ್ಲ.